ಎಲ್ಲರಿಗೂ ವೆಲ್ಕಮ್ ಟು ಖುಷಿ ಮೌನ ಕಲೆಕ್ಷನ್. ಇವತ್ತು ನನಗೆ ದೊಡ್ಡಬಳ್ಳಾಪುರದಿಂದ ಪಲ್ಲವಿ ಅನ್ನೋರು 2 ಸ್ಯಾರಿನ ಬುಕ್ ಮಾಡ್ಕೊಂಡಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮೀಶೋದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಎಲ್ಲರಿಗೂ ಇರೋ ಕಾಮನ್ ಫಿಯರ್ ಏನಪ್ಪ ಅಂತಂದರೆ ಲಾಸ್ ಆಗುತ್ತಾ ಅಂತ, ಹಾಗೆ ಏನಾದರೂ ಫ್ರಾಡ್ ಆಗುತ್ತಾ ಅಂತ. ನಾವು ಯಾವುದೇ ಬಿಸ್ನೆಸ್ ಮಾಡ್ತೀವಿ ಅಂತಂದರೂ ಅದರಲ್ಲಿ ಪ್ರಾಫಿಟ್ ಲಾಸ್ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಮೀಶೋಗೆ ಬಂದರೆ ಇಲ್ಲಿ ಕಸ್ಟಮರು ಫ್ರಾಡ್ ಮಾಡ್ತಾರೆ, ಹಾಗೆ ಡೆಲಿವರಿ ಫ್ರಾಡ್ ಕೂಡ ಆಗುತ್ತೆ. ಮೀಶೋದಲ್ಲಿ ಈ ಥರ ಫ್ರಾಡ್ ಏನಾದರೂ ಆದರೆ ಮೀಶೋದಲ್ಲಿ ಟಿಕೆಟು ರೈಸ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ. ಫ್ರಾಡ್ ಅಲ್ಲದೆ ಪ್ರಾಡಕ್ಟ್ ಏನಾದರೂ ಮಿಸ್ ಆಗಿದರೆ, ಹಾಗೆ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ, ಇನ್ನು ಯಾವುದೇ ಥರ ಬೇರೆ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ನೀವು ಟಿಕೆಟ್ನ ರೈಸ್ ಮಾಡ್ಕೊಬೋದು. ಇನ್ನು ಮೀಶೋಗೆ ನೀವು ಕೊಟ್ಟಿರೋ ಪ್ರೂಫ್ ಏನಾದರೂ ವ್ಯಾಲಿಡ್ ಅನಿಸಿದ್ರೆ ಅವರು ಮನಿ ಕೂಡ ರೀಫಂಡ್ ಮಾಡ್ತಾರೆ. ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನೀವು ಇವಾಗ ಯಾರಾದರೂ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೀಶೋದಲ್ಲಿ, ನೀವು ಮೀಶೋ ಬಗ್ಗೆ ತಿಳ್ಕೊಂಡು ಸ್ಯಾರಿ ಬಿಸ್ನೆಸ್ನ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ನಾವು ಇವಾಗ ಒಂದು ಸ್ಯಾರಿನ ಸೇಲ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ, ಇವಾಗ ಸುಮ್ಮನೆ ಟೈಮ್ ಪಾಸಿಗೆ ಕೂಡ ಆರ್ಡರ್ ಮಾಡೋರು ಇರ್ತಾರೆ ಮೀಶೋದಲ್ಲಿ, ನೋಡೋಣ ಅಂತ ಹೇಳಿ. ಹೇಗೋ 7 ಡೇಸ್ ರಿಟರ್ನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ತಗೊಂಡು ಯೂಸ್ ಮಾಡಿ ಆ ಪ್ರಾಡಕ್ಟ್ನ ಮತ್ತೆ ರಿಟರ್ನ್ ಕೂಡ ಮಾಡ್ತಾರೆ. ಆ ರಿಟರ್ನ್ ಶಿಪ್ಪಿಂಗ್ ಚಾರ್ಜಸ್ ಏನಾಗುತ್ತೆ ಸೆಲ್ಲರ್ ಮೇಲೆ ಬೀಳುತ್ತೆ. ಹಾಗಾಗಿ ಮೀಶೋದಲ್ಲಿ ಈ ಥರ ಲಾಸಸ್ಗಳು ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವೇನಾದರೂ ಇವಾಗ ಮೀಶೋದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಹಾಗೆ ಇನ್ನು ಮೀಶೋ ಬಗ್ಗೆ ಯಾವುದಾದ್ರೂ ಎನ್ಕ್ವೈರೀಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ.